ಹೀಗೆ ರಾಜ್ಯದಲ್ಲಿ ಲೋಕಸಮರದ ಕಾವು ನಿಧಾನವಾಗಿ ಏರ್ತಾ ಇದೆ. ಮೂರು ಪಕ್ಷಗಳು ತಾಲೀಮನ್ನ ಆರಂಭಿಸಿದ್ದು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವಂತ ಜೆಡಿಎಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಇದೀಗ ಕಸರತ್ತನ್ನ ಶುರು ಮಾಡಿದೆ. ಹಾಲಿ ಇರುವಂತ ಒಂದು ಕ್ಷೇತ್ರವನ್ನ ಉಳಿಸಿಕೊಳ್ಳೋದರ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ತನ್ನ ಪ್ರಾಬಲ್ಯವನ್ನ ಮರುಸ್ಥಾಪಿಸೋದಕ್ಕೆ ಭರ್ಜರಿ ತಯಾರಿಯನ್ನ ಆರಂಭ ಮಾಡಿದೆ. ಜೆಡಿಎಸ್ ಭದ್ರಕೋಟೆ ರಕ್ಷಣೆಗೆ ಇಳಿದ ಎಚ್ಡಿಡಿ. ಮೊಮ್ಮಗನ ಗೆಲ್ಲಿಸುವಂತೆ ದೊಡ್ಡಗೌಡ್ರ ಭಾವುಕ ನುಡಿ. ವಿಧಾನಸಭೆ ಹೀನಾಯ ಸೋಲಿನಿಂದ ಕಂಗೆಟ್ಟಿರೋ ಜೆಡಿಎಸ್ ಪುಟಿದೇಳಲು ಸರ್ವ ಪ್ರಯತ್ನವನ್ನ ನಡೆಸುತ್ತಿದೆ. ಲೋಕಸಮರದಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ದು ಪ್ರಚಾರ ಮತಬೇಟೆ ಆರಂಭಿಸಿದೆ. ಸಂಸದ ಪ್ರಜ್ವಲ್ ವಿರುದ್ಧ ಕೇಳಿಬಂದ ಅಕ್ರಮ ಭೂಮಿ ಆರೋಪದಿಂದ ಎಚ್ಚೆತ್ತ ದೊಡ್ಡಗೌಡರು ಮೊಮ್ಮಗನ ಡ್ಯಾಮೇಜ್ ಕಂಟ್ರೋಲ್ಗೆ ಅಖಾಡಕ್ಕೆ ಇಳಿದಿದ್ದಾರೆ. ಹೌದು, ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಿನ್ನೆ ಹಾಸನದ ಬೇಲೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ಎಚ್ಡಿಡಿ, ನಾವು ಯಾರಿಗಾದ್ರೂ ದ್ರೋಹ ಮೋಸ ಮಾಡಿದ್ರೆ ಹೇಳಿ ಅಂತ ಭಾವುಕರಾಗಿದ್ದಾರೆ. ಆದರೆ ನೀವು ಕೊಟ್ಟ ಶಕ್ತಿಯನ್ನ ನಿಮಗೋಸ್ಕರ ಬಳಕೆ ಮಾಡಿದೆ. ಯಾವುದೇ ಕಾರಣ ಈ ಒಂದು ಕೆಟ್ಟ ಅಪಪ್ರಚಾರಕ್ಕೆ ಮಾರು ಹೋಗಿಲ್ಲ. ಒಬ್ಬ ಯುವಕ ಮಾಡಿ ಅವರಿಗೆ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಮೊಮ್ಮಗ ಪ್ರಜ್ವಲ್ ರನ್ನ ಮತ್ತೊಮ್ಮೆ ಗೆಲ್ಲಿಸಿ ಅಂತ ಕಣ್ಣೀರು ಹಾಕಿದ್ರು. ಇನ್ನು ಮೊಮ್ಮಗನ ಪರ ಪ್ರಚಾರ ಮಾಡುತ್ತಲೇ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ದೇಶದಲ್ಲಿ ಕಾಂಗ್ರೆಸ್ ಏಳಿಗೆಗಾಗಿ ಈ ಪ್ರಾಣವನ್ನೇ ತೆತ್ತಿದ್ದೇನೆ, ಆದ್ರೀಗ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ದೇವೇಗೌಡರು ಗುಡುಗಿದ್ದಾರೆ. ಪ್ರತಿ ತಾಲೂಕಿಗೆ 2-3 ಸಾವಿರ ಈ ದೇಶದಲ್ಲಿ ಕಾಂಗ್ರೆಸ್ಗೋಸ್ಕರ ಜೀವನವನ್ನೇ ತೆತ್ತಿದ್ದೇನೆ. ಇಲ್ಲಿ ಅನಂತ ಸುಬ್ರಾವ್ ಇವರು ಒಬ್ಬ ಸಾಮಾನ್ಯ ಪತ್ರಿಕೆ, ಇವರೇನು ನಾನು ಕೇಳಲಿಲ್ಲ. ನನಗೆ ಪುರಸಭೆ ಎಲೆಕ್ಷನ್ ಒಬ್ಬ ದೇಶದ ಮಾಜಿ ಪ್ರಧಾನಮಂತ್ರಿ ಬಂದು ಇಲ್ಲಿ ಕೂತು ನನ್ನ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತ ಹೇಳಿ ಶಾಸಕ ಎಚ್ಡಿ ರೇವಣ್ಣ ಕೂಡ ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರಿದ್ರು. ಕಾಂಗ್ರೆಸ್ ಅಗತ್ಯವಿದ್ದಾಗ ನಮ್ಮನ್ನ ಉಪಯೋಗಿಸಿ ನಂತರ ಕಾಲ ಕಸ ಮಾಡ್ತಾರೆ ಅಂತ ರೇವಣ್ಣ ಗುಡುಗಿದ್ದಾರೆ. ಇವತ್ತೊಂದು ಪಕ್ಷ, ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್, ಬೇಕಾದಾಗ ಉಪಯೋಗಿಸ್ತಾರೆ, ಬೇಡದ ಹೋದ್ರೆ ನಮ್ಮನ್ನ ಕಸದ ಕಾಲಿಗೆ ತುಳಿಯೋ ಶಕ್ತಿ ಮಾಡ್ತಾರೆ. ಕೆಲವು ಕಾಂಗ್ರೆಸ್ನಲ್ಲಿ ಗಾಬರಿ, ಏನಪ್ಪ ದೇವೇಗೌಡರು ಅವ್ರ 60 ವರ್ಷದ ಜೀವನದಲ್ಲಿ ಕೋಮುವಾದಿಗಳು ದೂರ ಇಡಬೇಕು ಅಂತ ಇದ್ರು. ಅವ್ರ ರಾಜಕೀಯ ಜೀವನ ಅದು ಮಾಡಕ್ಕೆ ಹೋಗಿ ಇವತ್ತು ದೇವೇಗೌಡರನ್ನ ರಾಜಕೀಯ ಮುಚ್ಚಕ್ಕೆ ಕೊಟ್ಟರು. ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಿದ್ದಂತೆ ರಾಜಕೀಯ ಪಕ್ಷಗಳಲ್ಲಿ ಆರೋಪ ಪ್ರತ್ಯಾರೋಪಗಳ ಸರಣಿಯೇ ಶುರುವಾಗಿದೆ. ಈ ಮಾತಿನ ಯುದ್ಧ ಮತ್ಯಾವ ಮಟ್ಟಕ್ಕೆ ತಲುಪಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಜುನಾಥ್ ಕೆಬಿ, TV9 ಹಾಸನ.